ಚೆನ್ನಮ್ಮಗೆ ಜೈ ಜೈ ಕಿತ್ತೂರು ಚೆನ್ನಮ್ಮಗೆ ಜೈ. ಹಾಯ್ ಫ್ರೆಂಡ್ಸ್, ನಾವು ಇವತ್ತು ಬೆಳಗಾವಿಗೆ ಬಂದಿದೀವಿ. ಬೆಳಗಾವಿ ಯಾಕಪ್ಪ ಬಂದಿದೀವಿ ಅಂದ್ರೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ನಾವೇನಕ್ಕೆ ಬೆಳಗಾವಿಗೆ ಬಂದಿದೀವಿ ಅಂತ ಹೇಳಿ. ಬೆಳಗಾವಿ ಬಂದು ಇತಿಹಾಸ ಪುರಾಣಗಳ ಒಂದು ಊರು. ನಾವು ಈ ಬೆಳಗಾವಿನಲ್ಲಿ ನಿಮ್ಗೆ ಅನೇಕ ಸತ್ಯ ಘಟನೆಗಳನ್ನ ನಾವು ತೋರಿಸ್ತಾ ಹೋಗ್ತೀವಿ. ಅದೇ ರೀತಿ ನೀವು ನೋಡ್ತಾ ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿ ಯಾವಾಗಲೂ ಕೂಡ ಇದೇ ತರಲಿ ಇರ್ಲಿ ಅಂತ ನಾವು ಕೇಳ್ಕೊಂತೀವಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಚೆನ್ನಮ್ಮಗೆ ಜೈ ಜೈ ಕಿತ್ತೂರು ಚೆನ್ನಮ್ಮಗೆ ಜೈ. ಚಾನೆಲ್ ನ ಪ್ರತಿಯೊಬ್ಬ ಪ್ರೇಕ್ಷಕ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ಇವತ್ತು ನಾವು ಎಲ್ಲಿದ್ದೀವಿ ಗೊತ್ತಾ? ಇತಿಹಾಸ ಪುರಾಣ ಪ್ರಸಿದ್ಧ ಬೆಳಗಾವಿ ಜಿಲ್ಲೆ ಕಾಕತಿಯಲ್ಲಿದ್ದೀವಿ. ಯಾಕಪ್ಪ ಅಂತೂ ಕಾಕತಿಗೆ ಬಂದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಲ್ಲ ಗೊತ್ತೇ ವಿಚಾರ ಅಲ್ವಾ? ಚೆನ್ನಮ್ಮಾಜಿ ಹುಟ್ಟಿದಂಥ ಊರು. ಇಲ್ಲಿ ಅವ್ರ ಫ್ಯಾಮಿಲಿ ಇನ್ನೂ ಸಹ ಇದೆ. ಆ ಕುಟುಂಬಸ್ಥರು, ಆ ವಂಶಸ್ಥರ ಮೀಟ್ ಮಾಡೋದಕ್ಕೆ ಬಂದಿದ್ದೀನಿ. ಅವನ್ನೆಲ್ಲ ಮೀಟ್ ಮಾಡಿಸಿ ಅವರ ಒಂದು ಹೇಗಿದ್ರು, ಅವ್ರು ಹೇಗೆ ಬಂದರು, ಅವ್ರ ಫ್ಯಾಮಿಲಿ ಯಾರೆಲ್ಲ ಇದ್ದಾರೆ ಅನ್ನೋದನ್ನ, ಆ ಕುರುಹುಗಳನ್ನ ನಿಮ್ಗೆ ತೋರ್ಸಕ್ ಬಂದಿದ್ದೀನಿ. ಇವತ್ತು ನಮ್ಮ ಜೊತೆ ಆರ್.ಡಿ. ಪಾಟೀಲ್ ಸರ್ ಇದ್ದಾರೆ, ಡಾಕ್ಟರ್ ಎಸ್ ಡಿ ಪಾಟೀಲ್ ಅಂತ ಹೇಳಿ. ಸೊ ಆ ಚೆನ್ನಮ್ಮಾಜಿಯ ಇತಿಹಾಸದ ಬಗ್ಗೆ ನಾವು ಅವ್ರ ಕೇಳ್ತಾ ಹೋಗೋಣ. ಹೇಗಾಯ್ತು, ಅವ್ರ ಫ್ಯಾಮಿಲಿಯಲ್ಲಿ ಎಲ್ಲಿದೆ, ಹೇಗಿದ್ದಾರೆ, ಸೊ ಅವ್ರ ಬಗ್ಗೆ ಅಲ್ಲಿ ಕೇಳ್ತಾ ಹೋಗೋಣ. ಬನ್ನಿ ಸರ್. ನಮಸ್ತೆ. ನಮಸ್ಕಾರ. ಸರ್, ತುಂಬಾ ಖುಷಿ ಆಯ್ತು ನಿಮ್ನ ಮೀಟ್ ಮಾಡಿ. ಈ ಮಣ್ಣಲ್ಲಿಗೆ ಬಂದು ನಾವು ತುಂಬಾ ಹೆಮ್ಮೆ ಅನಿಸ್ತಾ ಇದೆ ನಮ್ಗೆ. ಅದು ಈ ಕಾಕತಿ ಮಣ್ಣಲ್ಲಿ ನಾವು ಬಂದಿದೀವಿ ಅಂತ ಹೇಳಿ. ಸೊ ಎಲ್ಲಾ ವೀಕ್ಷಕರು ಕೂಡ ತುಂಬಾ ಖುಷಿ ಪಟ್ಟಿದ್ದಾರೆ. ಸೊ ಇವಾಗ ಕಿತ್ತೂರು ಚೆನ್ನಮ್ಮಾಜಿ ಜನ್ಮಸ್ಥಳ ಇದು ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಹೌದು. ಓಕೆನಾ? ಹೌದು. ಇನ್ನು ಆ ಕುರುಗಳು ಈಗಲೂ ಇದೆಯಾ? ಹೆಂಗೆ ಫ್ಯಾಮಿಲಿ ಎಲ್ಲ ಯಾವ ತರ? ಅವ್ರ ಫ್ಯಾಮಿಲಿ ಇದೆ, 6ನೇ ಜನರೇಷನ್ ಇದೆ. ಓಕೆ. ಅವರು ಇದರಲ್ಲಿ ರೋಣದಲ್ಲಿ ಇರ್ತಾರೆ. ಓಕೆ ಸರ್. ನಾವ್ ಇದ ಹೇಳಿದ್ರೆ ದೇವಸ್ಥಾನ ಓಕೆ. ಅಲ್ಲಿ ಇರ್ತಾರೆ. 6ನೇ ತಲೆಮಾರು. ಓಕೆ. ಉಳಿದುದಂತಂದ್ರೆ ಈಗ ಚೆನ್ನಮ್ಮ ತಾಯಿದು ಉಳಿದುದಂತಂದ್ರೆ ಅವ್ರದ್ದೇನು ಅರಮನೆ ಇತ್ತು, ಅರಮನೆ ಎಲ್ಲ ಪೂರ್ಣ ಬಿದ್ದೋಗಿದೆ. ಬೇರೆ ಕೇವಲ 1 ಎಕರೆ 10 ಗುಂಟೆ ಖುಲ್ಲಾ ಜಾಗ ಇದೆ. ಖುಲ್ಲಾ ಜಾಗ. ಅದು ಅರಮನೆ ಬಿದ್ದೋಕ್ಕಿಂತ ಮುಂಚೆ ಅದಕ್ಕೇನಾದ್ರು ಸಂರಕ್ಷಣೆ ಮಾಡ್ಬೇಕು ಅಂತ ಯಾರು ಇದ್ ಮಾಡಿಲ್ಲ? ಆ ಟೈಮ್ದಲ್ಲಿ ಇದು ಕಮ್ಮಿ ಇತ್ತು. ಸ್ಪೀಡ್ ಕಮ್ಮಿ ಇತ್ತು. ಯಾಕೆ ಸ್ಪೀಡ್ ಕಮ್ಮಿ ಇತ್ತಪ್ಪ ಅಂತಂದ್ರೆ ಇಲ್ಲಿ ನಾವು ಮರಾಠ ಜನಸಂಖ್ಯೆ 90% ಆ ಜನ ಇದ್ರು. ಓಕೆ. ನಾವು ಕೇಳ್ಪಟ್ಟಿವಿ ಮರಾಠ ಅದನ್ನೇನಾದ್ರೂ ವರ್ತಿಸ್ಕೊಂಡ್ ಬರ್ತಾರೆ ಒಂದಷ್ಟು ವಿಚಾರಗಳು ನಮಗೂ. ಹೌದು. 90% ಆ ಜನ ಇಲ್ಲಿದ್ದಾರೆ. 10% ನಾವು ಬಾಕಿ ಜನ ಇದ್ದೇವೆ. ಆದ್ರಲ್ಲಿ ಈಗ ಒಂದ್ ಸ್ವಲ್ಪ ಅವ್ರ ಶಕ್ತಿ ಕಮ್ಮಿ ಆಗಿ ನಾವು ನಮ್ ಶಕ್ತಿದಲ್ಲಿ ತಗೊಂಡಿದ್ದೀವಿ. ಅದ್ರದ್ದು ಏನು ಪ್ರಶ್ನೆ ಇಲ್ಲ. ಪ್ರತಿ ವರ್ಷ ಹಬ್ಬ ಮಾಡ್ತೀವಿ, ಜಾತ್ರೆ ಮಾಡ್ತೇವೆ, ಎಲ್ಲ ನಡೀತಾ ಇದೆ. ಬಟ್ ಆದ್ರೂ ಮೇನ್ ರೀಸನ್ ಅದಿತ್ತು. ಇದು ಅವರು ಚೆನ್ನಮ್ಮಾಜಿ ಏನು ಹುಟ್ಟಿದ್ರು ಸರ್ ಇಲ್ಲಿ, ಆಯ್ತಾ? ಇಲ್ಲಿ ಹುಟ್ಟುವಾಗ ಹೆಂಗಿದ್ರು, ಯಾವ ತರ ಮಾಡ್ತಾರೆ ಆ ಏಜ್ ಅಲ್ಲಿ ಅವ್ರ? ಈಗ ನೋಡಿ, ಅವರು ಇಡೀ ಪ್ರಪಂಚದಲ್ಲೇ ಅವರು ಎಷ್ಟು ಕಂಡಿದ್ದಾರೆ. ದೇಶ ಕಾಯುವ ಮಗಳು, ದೇಶ ಸೇವೆ ಮಾಡಿದಂತ ಮಗಳು ಅಂತ ಹೇಳ್ತಾರೆ. ಅದು ಹೇಗ್ ಬಂತು ಅವ್ರಿಗೆ? ಅದ್ರ ಬಗ್ಗೆ ಒಂದ್ ಸೆಕೆಂಡ್. ಅದೇ ಅಂತಂದ್ರೆ ಇವರು ದೇಸಾಯಿ ಮಣಿತನ ಅಂತ ಹೇಳಿ ಪೂರ್ವದಿಂದ ಇವರು ದೊಡ್ಡ ಮಣಿತನ. ಸರ್ವಸಾಧಾರಣ ಈ ಒಂದು ಏರಿಯಾದಲ್ಲಿ 1600 ಎಕರೆ ಅವ್ರದ್ದು ಭೂಮಿ ಇತ್ತು. 1600 ಎಕರೆ ಭೂಮಿ ಇತ್ತು. ಅದರ ಜೊತೆಗೇನೆ ಅವ್ರ ತಂದೆಗೆ ಸಾರ್ವಜನಿಕರಲ್ಲಿ ಬಹಳ ಉತ್ಸಾಹಿಗಳು. ಅದೇ ಒಂದು ಇಟ್ಕೊಂಡು ಇಲ್ಲಿ ಬೆಳೆದು ಯಾವಾಗಲೂ ತಾಯಿ ಚೆನ್ನಮ್ಮ ಅವರ ತಂದೆ ಜೊತೆಗೇನೆ ಈ ಸಾರ್ವಜನಿಕ ಕೆಲಸದಲ್ಲಿ ಸಹಿತ ಕೂಡ್ಕೊಂಡು ಮಾಡ್ತಿದ್ರು. ಅವರೇ ಚೆನ್ನಮ್ಮ ಅಂತದ್ರಲ್ಲಿ ಬಹಳ ಇಂಟ್ರೆಸ್ಟ್. ಆದ ಟೈಮ್ನಲ್ಲಿ ಅವ್ರು ಸ್ವಲ್ಪ 13 ವರ್ಷದಲ್ಲಿ ಇವರು ಕತ್ತಿ ವರ್ಷೆ, ಕುದುರೆ ಹೊಡೆಯೋದು ಎಲ್ಲ ಅವ್ರಿಗೆ ಟ್ರೈನಿಂಗ್ ಕೊಟ್ಟು. ಕತ್ತಿ ವರ್ಷ ಅಂದ್ರೆ ಈಗ ಕೆಲವರು ಏನ್ ಮಾಡ್ತಾರೆ ಸರ್, ಇವಾಗ ಟ್ರೈನಿಂಗ್ ತಗೊಂತಾರೆ. ಅವ್ರೇನ ಟ್ರೈನಿಂಗ್ ತಗೊಂಡಿದ್ರ ಅಥವಾ ಏನು? ತಂದೆ ಟ್ರೈನಿಂಗ್, ಮತ್ತೆ ಯಾರು ಟ್ರೈನಿಂಗ್ ಇಲ್ಲ, ಎಲ್ಲ ತಂದೆ ಟ್ರೈನಿಂಗ್, ಮತ್ತೆ ಏನು ಇಲ್ಲ. ಆ ತಂದೆ ಇದೇ ಊರ? ಹೌದು, ತಂದೆ ಇದೇ ಊರು. ಈಗ ಸರ್, ಚೆನ್ನಮ್ಮರ ವಂಶಸ್ಥರು ಅಂತ ಕೆಲವರು, ಈಗ ನಾವು ವಂಶಸ್ಥರು ಅಂತ ಹೇಳ್ಕೊತಾ ಇದ್ದಾರೆ. ಕೆಲವು ಡಾಕ್ಯುಮೆಂಟ್ ತೋರಿಸ್ತಾ ಇದಾರೆ. ಈಗ ಅದೇನಾದ್ರು ಏನಾದ್ರು ಡಾಕ್ಯುಮೆಂಟ್ಸ್ ಏನೋ ಸಿಗ್ಬೋದು ಆ ತರ ನೋಡೋದಕ್ಕೆ ಏನಾದ್ರು?
ಡಾಕ್ಯುಮೆಂಟ್ಸ್ ಅಂತ ಏನು ಸಿಗಂಗಿಲ್ಲ. ಓಕೆ ಬಟ್ ಅವರು 6ನೇ ಜನರೇಷನ್ ಅಂತ ಅಷ್ಟೇ. ಈಗ ಇಟಿಗೆ ಅಂತ ಭೀಮಾಂಬಿಕಾ ದೇವಸ್ಥಾನ ಇದೆ, ಅಲ್ಲಿದ್ದಾರೆ. ಅಲ್ಲಿ ಇದಾರೆ. ಹಾ, ಇಟಿಗೆಯಲ್ಲಿ ಇದ್ದಾರೆ. ಡಾಕ್ಯುಮೆಂಟ್ಸ್ ಆ ಪ್ರಕಾರ ಯಾವ್ದು ಸಿಗಂಗಿಲ್ಲ. ಯಾವ್ದು ಸಿಗಂಗಿಲ್ಲ. ಓಕೆ ಹಾ. ಸರಿ ಸರ್, ಆಯ್ತು. ಹ್ಮ್. ಸೊ ಮತ್ತೆ ಇವಾಗ ನೀವೆಲ್ಲ ಈಗ ಅಧ್ಯಕ್ಷ ಏನೋ ಮಾಡ್ಕೊಂಡ್ ಬರ್ತಾ ಇದ್ದೀರಾ, ಹ್ಮ್. ಇವಾಗ ನಿಮ್ಮ ನೇತೃತ್ವದಲ್ಲಿ ಏನೇನ್ ಕೆಲಸ ನಡೀತಾ ಇದೆ ಚೆನ್ನಮ್ಮಾಜಿಗೆ? ಏನೇನು ಇಲ್ಲಿ ಇದು ಮೊದಲು ಇಲ್ಲಿ ಸ್ಟ್ಯಾಚ್ಯೂ ಇರ್ಲಿಲ್ಲ. ಓಕೆ ಇದು ಸ್ಟ್ಯಾಚ್ಯೂ ಇರ್ಲಿಲ್ಲ ಇಲ್ಲಿ. ಓಕೆ ಸರ್. ಓಕೆ ಈ ಒಂದು ಪ್ರಯತ್ನ 1778ರಿಂದ ಇವರು ಪ್ರತಿ ವರ್ಷ ಎಲ್ಲೆಲ್ಲಿ ಮನೆಗೆ 8 ಆನೆ 50 ಪೈಸಾ ಚಾರಣೆ ತಗೊಂಡು ಪಟ್ಟಿ ಕೂತ್ಕೊಂಡು ಒಂದು 5-6 ಜನ, ಸುರೇಶ್ ಬಡಗುಳಿ ಅಂತ ಒಬ್ರು ಇದ್ದಾರೆ, ಓಕೆ ಅವ್ರು ತೀರ್ಕೊಂಡಿದ್ದಾರೆ. ಓಕೆ ಸರ್. ಆ ನಂತರ ನಮ್ ದೇಸಾಯಿ ಹೆಸರೇಂತ ಜೈವಂತ್ ದೇಸಾಯಿ ಅಂತ ಓಕೆ ಮತ್ತೊಬ್ರು ಬಾಬಾ ಸಾಹೇಬ್ ಶಂಕರಗೌಡ ದೇಸಾಯಿ ಅಂತೇಳಿ ಓಕೆ ಒಂದು 5 ಜನ ಕುಡ್ಕೊಂಡು ಇದನ್ನ ಸ್ಟಾರ್ಟ್ ಮಾಡ್ರಿ. 1978ರಲ್ಲಿ ಓಕೆ ಇವರು ಬೆನ್ನೆಲುಬಾಗಿ ಬೆಳಗಾವಿಯ ಬೆಲ್ಲದ ವಕೀಲ್ ಅಂತಿದ್ರು. ಓಕೆ ಅವರು ಇವ್ರ ಜೊತೆಗೆ ನಿಂತು ಆ ಒಂದು ಪ್ರತಿ ವರ್ಷದ ಹಬ್ಬವನ್ನು ಮಾತ್ರ ಮಾಡ್ಲಿಕ್ಕೆ ನಡೆಸ್ತಾ ಇದ್ರು. ಓಕೆ ಪ್ರತಿ ವರ್ಷ ಚೆನ್ನಮನೆ ವಿಜಯೋತ್ಸವ ಅಕ್ಟೋಬರ್ 23ರಂದು ಚೆನ್ನಮ್ಮನ ವಿಜಯೋತ್ಸವ ಮೊದ್ಲಿಂದಲೂ ಮಾಡ್ಕೊಂಡ್ ಬರ್ತಾ ಇದೆ. 78ರಿಂದ 1978 ಈಗ 50 ವರ್ಷ ಆಯ್ತು. 1978ರಿಂದ ಈ ವಿಜಯೋತ್ಸವ ಮಾಡ್ಕೊಂಡ್ ಬರ್ತಾ ಇದಾರೆ ಪ್ರತಿ ವರ್ಷ. ಸೂಪರ್. ಓಕೆ ನಾವು 4 ಜನ ಕೂಡ್ಕೊಂಡು ಪಟ್ಟಿ ಹಾಕೊಂಡು ನಾವೇ ಮಾಡ್ಕೊಂಡು ಮಾಡ್ತಿದ್ವಿ. ಓಕೆ ಈಗ ಹೋದ ಒಂದು 10 ವರ್ಷದಿಂದ ಮಾನ್ಯ ಗಣ ಸರ್ಕಾರದವರು ಕೂಡಿಯವರು ಅವರ ಮಾಡಕತ್ತಾರೆ. ಇಲ್ಲ ಈಗ ಅವರೇ ಎಸ್ ಎಸ್ ಓಕೆ. ಈಗ ಸರ್ಕಾರ ಕಡೆಯಿಂದ ಏನಾದ್ರು ಚೆನ್ನಮ್ಮಾಜಿ ಕುಟುಂಬಸ್ಥರಿಗೆ ಏನಾದ್ರು ಈ ತರ ಏನಾದ್ರು ಕೊಡ್ತಾ ಇದಾರಾ? ಹೆಂಗೆ? ಇಲ್ಲ ಏನಿಲ್ಲ ಇಲ್ಲ ಅಂತ ಅಂತ ಏನಿಲ್ಲ. ಓಕೆ. ಸೊ ಇವಾಗ ನಿಮ್ಗೆ ಎಷ್ಟು ಖುಷಿ ಅನ್ಸುತ್ತೆ ಈ ಊರಲ್ಲಿ ಇರೋದು, ಹುಟ್ಟಿರೋದು, ಮತ್ತೆ ಈಗ ಚೆನ್ನಮ್ಮಾಜಿ ಹುಟ್ಟಿದಂತ ಊರಿದು? ಈಗ ನಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ, ಎಷ್ಟು ಹೆಮ್ಮೆ ಇದೆ? ನಮಗೂ 1000 ಪಟ್ಟು ಹೆಮ್ಮೆ ಇದೆ. ಚೆನ್ನಮ್ಮನ ಬಗ್ಗೆ ಅಭಿವೃದ್ಧಿ ಬಹಳ ಹೆಮ್ಮೆ ಇದೆ. ನಾವು ಚೆನ್ನಮ್ಮನ ಸಲುವಾಗಿ 24 ತಾಸು ದುಡಿಯಾಕ ತಯಾರಿದ್ದೀವಿ. ಈ ಮೂರ್ತಿ ತಯಾರು ಮಾಡ್ಬೇಕಾದ್ರೆ ನಾವು ಸಂಶೋಧನೆ 4 ವರ್ಷ ಟೈಮ್ ತಗೋತು. ಕೊಲ್ಲಾಪುರದಾಗ ಮಾಡ್ಸಿದ್ರು ನಾವು ಮಲ್ಲಪ್ಪ ಸುತಾರ್ ಅಂತ ಹೇಳಿ ಅವರ ಮೂರ್ತಿ ತಯಾರು ಮಾಡಿದಾರೆ. ಆ ಮೂರ್ತಿ ಮಾಡ್ಲಿಕ್ಕೆ 4 ರಿಂದ 5 ವರ್ಷ ತಗೋತು. ನಾವೊಂದು 5-6 ಮಂದಿ ಪ್ರತಿ 3 ತಿಂಗಳಿಗೆ 4 ತಿಂಗಳಿಗೆ ಬೆಳಗಿನ 3 ಗಂಟೆಗೆ ಎದ್ದ ನಮ್ಮ ಕಾರ್ ಗಾಡಿ ತಗೊಂಡು ಹೋಗಿ ಅಲ್ಲಿ ನೋಡಿ ಏನೋ ಒಂದು ಹೆಚ್ಚು ಕಡಿಮೆ ಬಿದ್ರೆ ಮತ್ತೆ ಅವ್ರಿಗೆ ತಿಳಿಸಿ ಬರ್ತಿದ್ವಿ ನಾವು. ಹೀಗೆ ಒಂದು 10 ಸಲ ಹೋಗಿದ್ರು 4 ವರ್ಷದಾಗ. 10 ಸಲ ಬೆಳಗಿನ 3 ಗಂಟೆಗೆ ಬಿಡ್ತಿದ್ರು ನಾವಿಗೆ. ಕೊಲ್ಲಾಪುರ ಇಲ್ಲಿಂದ 100 ಕಿಲೋಮೀಟರ್ ಕೊಲ್ಲಾಪುರ. ಈಗ ನಮ್ಮ ಕಿತ್ತೂರು ಚೆನ್ನಮ್ಮಾಜಿಗೆ ಹಸ್ಬೆಂಡ್ ಅಂತ ಒಬ್ರ ಅವ್ರಿಗೆ ಹಂಗೆ ಅವ್ರದ ಹೆಂಗ್ ಮದುವೆ ಹೆಂಗಾದ್ರು ಹೆಚ್ಚಿನ ಅವ್ರೇನೋ ಹಸ್ಬೆಂಡ್ ಹೆಂಗೆ ಒಬ್ರ ಅವ್ರ ಬಗ್ಗೆ ಸ್ವಲ್ಪ ಏನೋ ಡೀಟೇಲ್ಸ್ ಹೇಳ್ತಾರೆ ನಮ್ಗೆ. ಮಲ್ಸಾಜಿ ದೇಸಾಯಿ ಅಂತ ಹೇಳಿ ಕಿತ್ತೂರು ಸಂಸ್ಥಾನದವರು ಅವರಿಗೆ ಮೊದಲ ಬಗ್ಗೆ ಹೇಳ್ತೀವಿ ಇದ್ರು. ಅವ್ರ ಇದರಲ್ಲಿ ಪಿಕ್ಚರ್ ಅಲ್ಲಿ ಅಂತ ತೋರಿಸಿಲ್ಲ, ಅದೇ ಸ್ಟೋರಿ ಬೇರೆ ಇದೆ, ರಿಯಲ್ ಸ್ಟೋರಿನೇ ಬೇರೆ ಇದೆ. ಹೌದು ಆಯ್ತಾ. ಈಗ ಕಿತ್ತೂರ ಪಿಕ್ಚರ್ ಹೆಂಗ್ ತೋರಿಸಿದಾರೆ ಅಂದ್ರೆ ಸಂಗೊಳ್ಳಿ ರಾಯಣ್ಣ ಪಿಕ್ಚರ್ ಅಲ್ಲಿ ಆ ಉಂಗುರವನ್ನ ಜಜ್ಜಿ ನುಂಗಿ ಸತ್ತಿದ್ದಾರೆ ಅಂತ ತೋರಿಸಿದ್ದಾರೆ. ಬಟ್ ಹಂಗ್ ಸತ್ತಿಲ್ಲ ಅವ್ರು. ಇಲ್ಲ ಆಯ್ತಾ, ಅದು ಬೇರೆ ತರನೇ ಇದೆ. ಸೊ ನಮ್ಗೆ ಆ ಒಂದು ಸ್ಟೋರಿ ಬೇಕು. ಅವ್ರು ಹೆಂಗೆ ಈಗ ಗೃಹ ಮಂದಿರ ಎದುರಿಸ್ತಾರೆ ಬೆಳಗಾಂಕಲದಲ್ಲಿ. ಹೌದು. ಅವ್ರು ಸಾಯೋದು ಯಾವ ತರ ನಿಮ್ಗೆ ಅದ್ರ ಬಗ್ಗೆ ಗೊತ್ತಾ? ಇಲ್ಲ, ಅದ್ರ ಬಗ್ಗೆ ಡೀಟೇಲ್ ಯಾರು ಹೋಗಿಲ್ಲ. ಬಟ್ ಈ ಅವರು ಪೂರ್ಣ ಊಟ ಅದು ಬಿಟ್ಟರು ಅಲ್ಲಿ. ಊಟ ಅದು ಮಾಡ್ಲಿಲ್ಲ. ಆ ಇದರಿಂದ ಆಗಿರ್ಬೋದು ಅಂದ್ರೆ ಬಂದಿದ್ದು. ಆದ್ರೆ ಇರೋ ಬಾಬಾ ನೀವು ಒಂದೇ ಅಂತ ಹೇಳ್ತಾರಲ್ಲ, ಅದು ಏನು ಇದೇನಿಲ್ಲ. ಓಕೆ ಸರ್. ಈಗ ಸಂಗೊಳ್ಳಿ ರಾಯಣ್ಣ ಅವರು ಮತ್ತೆ ಕಿತ್ತೂರು ಚೆನ್ನಮ್ಮ ಒಡನಾಟ ಹೆಂಗಿತ್ತು ಅದ್ರ ಬಗ್ಗೆ ನಿಮ್ಗೆ? ಅವರಿಬ್ರು ತಾಯಿ ಮತ್ತು ಮಗನ ಸಂಬಂಧ. ಈಗ ಅದೇಂಗೆ ಯಾರು ನಮ್ಮ ಕಿತ್ತೂರು ಚೆನ್ನಮ್ಮ? ಹೌದು. ಓಕೆ. ಅದ್ರ ಜೊತೆಗೆ ಅವ್ರಿಗೆ ಹೆಂಗೆ ಸರ್ ಅದೇಂಗೆ ಸಂಗೊಳ್ಳಿ ರಾಯಣ್ಣನೇ ಬೇಕು ಅನ್ನೋ ಹೆಂಗೆ ಬಂತದು? ಬೇಕಂತ ಇರ್ಲಿಲ್ಲ. ಒಂದು ಇದು ಸಂಸ್ಥಾನ ಕಿತ್ತೂರು ಸಂಸ್ಥಾನದಲ್ಲಿ ಇವರೆಲ್ಲ ಅಮ್ಟೂರ್ ಬಾಳಪ್ಪ, ಸಂಗೊಳ್ಳಿ ರಾಯಣ್ಣ, ಬಿಜಗಟ್ಟಿ ಬಸಪ್ಪ ಇವರೆಲ್ಲ ಕೂತ್ಕೊಂಡೇ ಇದು ಮಾಡ್ತಿದ್ರು. ಇವ್ರಿಗೆಲ್ಲ ಹುರಿದಂಶೆ ಯುದ್ಧಕ್ಕೆ ರೆಡಿ ಮಾಡ್ತಿದ್ರು ಚೆನ್ನಮ್ಮಾಜಿ ಅವರು. ಈಗ ಕಿತ್ತೂರು ಸಂಸ್ಥಾನದಲ್ಲಿ ಸಂಗೊಳ್ಳಿ ರಾಯಣ್ಣ ತುಂಬಾ ಕೊಡುಗೆ ಕೊಟ್ಟಿದೆ ಅಂತ ಹೇಳ್ತಾ ಇದಾರೆ. ಹೌದು. ಅದ್ರಲ್ಲಿ ಯಾವ ತರ ಕೊಡುಗೆ ಅದು ನಿಮ್ ಸ್ವಲ್ಪ ನಮ್ಗೆ? ಇವ್ರ ಕೊಡುಗೆ ಆಕ್ಚುಲಿ ಇವಾಗ ಏನಾಯ್ತು,
ಇದು ಚೆನ್ನಮ್ಮಾಜಿನ ಅರೆಸ್ಟ್ ಮಾಡಿದ್ಮೇಲೆ ಇವ್ರದ್ದು ಹೆಚ್ಚು ಜನ ಸೇರಿಸಿ ಬಂಗಾರ ಏನೋ ಕಟ್ಟಿ ಗೆರಿಲ್ಲಾ ವಾರ್ ಮಾಡಿ ಇದು ಮಾಡಿ ಇವರು ಸಂಪೌಂಡ್ ಅಲ್ಲಿ ತಹಸೀಲ್ದಾರ್ ಆಫೀಸ್ ಇತ್ತು ಅವಾಗ, ಅದಕ್ಕೆ ಅಲ್ಲಿ ಹೋಗಿ ಅಟ್ಯಾಕ್ ಮಾಡಿ ಟ್ರೆಜರಿ ಲೂಟ್ ಮಾಡೋದು. ಆಮೇಲೆ ಖಾನಾಪುರ್ ಸುತ್ತಮುತ್ತ ಆ ಗುಡ್ಡ ಇದ್ರ ಕಡೆ ಎಲ್ಲೂ ಒಂದು ठिकाಣದಲ್ಲಿ ಒಂದು ದಿವಸ ಇರ್ತಿರ್ಲಿಲ್ಲ. ಅಲ್ಲಿ ಇಲ್ಲಿ ಇದಾರಂತಂದ್ರೆ ನಾಳೆ ಮತ್ತೊಂದ್ ಕಡೆ ಇರ್ತಿದ್ರು. ಈ ತರ ಅವ್ರು ಗೆರಿಲ್ಲಾ ಇದನ್ನ ಮಾಡ್ಕೊಂಡು ಸಂಘಟನೆ ಮಾಡ್ಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡ್ತಿದ್ರು. ಇವಾಗ ಈ ಕಾಕತಿ ಒಳಗೆ ಸರ್ ಈಗ ಹೆಂಗೋ ಚೆನ್ನಮ್ಮಾಜಿ ಅವರ ವೀರತನ ಇದೆ, ಇಲ್ಲಿನ ಮಕ್ಕಳಿಗೆ ಅವ್ರ ಬಗ್ಗೆ ಏನಾದ್ರು ಟೀಚ್ ಮಾಡ್ತಾ ಇದಾರಾ? ಇಲ್ಲ ರೀ, ಪ್ರತಿ ವರ್ಷ ವಿದ್ಯಾಭ್ಯಾಸ ಮಾಡೋದು ಅದೇ ಕಾರಣ. ಇವಾಗಿನ ಯುವಕರಿಗೆ ಅದ್ರದ್ದು ತಿಳಿಬೇಕಂತ ಹೇಳಿ ಇವತ್ತಿನ ಯುವಕರಿಗೆ ಯಾರಿಗೂ ಇದಾಗಿಲ್ಲ. ಬಟ್ ಇಲ್ಲಿವರೆಗೆ ನಾವು ಇದು ಸ್ವಲ್ಪ ಇವರು ಪ್ರಾರಂಭ ಮಾಡಿದಿಂದ ಒಂದ್ ಸ್ವಲ್ಪ ಡೆವಲಪ್ ಆಗೋದ್ ಬಂತು. ಕಾಕ್ತಿ ಚೆನ್ನಮ್ಮಪ್ಪ ಕಾಕ್ತಿ ಹುಟ್ಟಿದಾಳಂತೆ ಅದು ಬಂತು ಎಲ್ಲರಿಗೂ. ಇಲ್ಲಕ್ಕೆ ಇಡೀ ಊರವ್ರಿಗೆ ಸಹಿತ ಗೊತ್ತಿರ್ಲಿಲ್ಲ ಚೆನ್ನಮ್ಮ ಇಲ್ಲೇ ಹುಟ್ಟಿದಾಳಂತ ಹೇಳಿ 78ಕ್ಕಿಂತ ಮೊದಲು. ಚೆನ್ನಮ್ಮ ತೀರ್ಕೊಂಡ ಇವತ್ತಿಗೆ 198. ಈಗ ಮೊನ್ನೆ 2ನೇ ತಾರೀಕು ಫೆಬ್ರವರಿ 2ನೇ ತಾರೀಕು ಅಕ್ಕಿಗೆ ವೀರ ಮಗನ ಮಾಡಿದೇವ್ ಮೊನ್ನೆ. 198 ಪ್ರತಿ ವರ್ಷ ಆಕಿ 4 ಹಬ್ಬ ಮಾಡ್ತೀವಿ. ವಿಜಯೋತ್ಸವ ಮಾಡ್ತೀವಿ, ತೀರ್ಕೊಂಡು ಮಾಡ್ತೀವಿ, ಆಕಿ ಹುಟ್ಟಿದ್ ಮಾಡ್ಕೊತೀವಿ, ಅವೆಲ್ಲ ಮಾಡ್ತೀವಿ. ಏನು ಕಪ್ಪ? ನಾವು ನಿಮಗೆ ಕಪ್ಪ ಕೊಡಬೇಕೆ? ಕಬ್ಬು ತಿನ್ನುವುದಕ್ಕೆ ಬಿಟ್ಟ ತಪ್ಪಿಗೆ ಕೂಲಿಯನ್ನು ಬೇರೆ ಕೊಡಬೇಕೆ? ಏಕೆ ಮೋಡ ಮಳೆ ಸುರಿಸುತ್ತದೆ? ಆರೋಗ್ಯ ತರು ಆರ್ಕೆಜಿ ಸೂಪರ್ ಆರ್ಕೆಜಿ ತುಪ್ಪ. ಎಲ್ಲ ವೀಕ್ಷಕರಿಗೆ ಏನು ಖುಷಿ ಅಂದ್ರೆ ನಾನು ಇವತ್ತು ಕಾಕತಿಯಲ್ಲಿ ಇದ್ದೀನಿ, ಚೆನ್ನಮ್ಮಾಜಿ ಜನ್ಮಸ್ಥಳ. ತುಂಬಾ ಖುಷಿ ಆಗ್ತಾ ಇದೆ. ಅಪ್ಪ ನಿಜವಾಗ್ಲೂ ಎಲ್ಲರೂ ಒಂದ್ಸರಿ ನಮಸ್ಕಾರ ಮಾಡ್ಕೊಳ್ಳಿ ಆಯ್ತಾ. ನಿಜವಾಗ್ಲೂ ನಾವು ಕಾಕತಿಗೆ ಬಂದಿರೋದು ತುಂಬಾ ಒಂದು ಅದ್ಭುತ ಕ್ಷಣಗಳಿವೆಲ್ಲ. ಇಂತ ಒಂದು ದೇಶಕ್ಕೆ ಇಂತ ಒಂದು ಮಣ್ಣಿಗೆ ನಾನು ಬಂದು ಕಾಲಿಕ್ಕೆ ನಮ್ಗೂ ಖುಷಿ ಆಗ್ತಾ ಇದೆ. ಇನ್ನು ಕರ್ಕೊಂಡ್ ಬಂದಿ ನಮ್ಗೂ ಖುಷಿ ಆಗ್ತಾ ಇದೆ. ಅದ್ರ ಜೊತೆಗೆ ಈ ಸ್ಟ್ಯಾಚು ಚೆನ್ನಮ್ಮಾಜಿನ ಕ್ರೂರ ಉಳಿಸಿದಂತ ಒಂದಷ್ಟು ಜನ ಇದ್ದಾರೆ ಇಲ್ಲಿ. ನಾನೇ ಹಾಗೆ ಏನೋ ಇಂಟರ್ವ್ಯೂ ಮಾಡಿದ್ವಿ. ಡಾಕ್ಟರ್ ಎಸ್ ಟಿ ಪಾಟೀಲ್ ಅಂತ ಹೇಳಿ ಅವರೊಂದು ಟೀಮೇ ಇದೆ, ಅವರು ಇದನ್ನ ಉಳಿಸಿದ್ದಾರೆ. ಅವ್ರೆಲ್ಲ ಪರಿಚಯ ಮಾಡಿಕೊಡ್ತೀನಿ. ಯಾಕಂದ್ರೆ ಅಂತವ್ರು ಸಪೋರ್ಟ್ ಬೇಕು. ಅಂತವ್ರು ಈ ಒಂದು ಕಾಕತಿ ಇಲ್ಲೆಲ್ಲರೂ ಕೂಡ ಬೇರೆ ಬೇರೆ ಸಮಸ್ಯೆಗಳಿಂದ ಇದ್ ಮಾಡ್ತಾ ಇದ್ದಾರೆ. ಬಟ್ ಆದ್ರೆ ಇವರು ಅದನ್ನೆಲ್ಲವನ್ನ ಕೂಡ ಫೈಟ್ ಮಾಡಿ ಇಲ್ಲಿ ಚೆನ್ನಮ್ಮನ ಕುರು ಉಳಿಬೇಕು, ಮುಂದಿನ ಪೀಳಿಗೆಗೆ ಚೆನ್ನಮ್ಮಾಜಿ ಹೆಸರು ಉಳಿಬೇಕು, ಅವ್ರು ಹೆಂಗ್ ಬದುಕಿದ್ರು, ಹೆಂಗ್ ಜೀವನ ಹೆಂಗ್ ಮಾಡಿದ್ರು ಅದನ್ನ ಇನ್ನೊಬ್ರು ಅದನ್ನ ಚೆನ್ನಾಗಿ ಆ ಒಂದು ಉಪಯೋಗಿಸ್ಕೋಬೇಕು ಅಂತ ಹೇಳಿ ಅವರು 4 ಜನ ಕೂಡ ಫೈಟ್ ಮಾಡಿ ಅದಂತ ವ್ಯಕ್ತಿಗಳು. ಸೊ ನಾವು ಪರಿಚಯ ಮಾಡಿಸ್ಕೊತೀನಿ. ಸರ್ ನಮಸ್ತೆ. ನಮಸ್ಕಾರ, ಬನ್ನಿ. ಇವರು ಡಾಕ್ಟರ್ ಎಸ್ ಟಿ ಪಾಟೀಲ್ ಅಂತ ಹೇಳಿ, ಇವರು ನೇತೃತ್ವದಲ್ಲಿ ಇವರು ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರು ಅಂತ ಇದ್ದಾರೆ. ಸರ್ ಬನ್ನಿ. ಇವರು ಶಶಿಕಾಂತ್ ಪಾಟೀಲ್ ಅಂತ ಹೇಳಿ ಇವರು, ಅದ್ರ ಜೊತೆಗೆ ಆರ್ ಕೆ ಪಾಟೀಲ್ ಅಂತ ಹೇಳಿ, ಜಗದೀಶ್ ಪಾಟೀಲ್ ಅಂತ ಹೇಳಿ, ಇವರು 4 ಜನ ನೇತೃತ್ವದಲ್ಲಿ ಇವತ್ತು ಈ ಹೆಮ್ಮರವಾಗಿ ನಿಂತಿರುವಂತ ನಮ್ಮ ಕಿತ್ತೂರು ಚೆನ್ನಮ್ಮಾಜಿ ಸ್ಟ್ಯಾಚು ನೋಡ್ತಾ ಇದಾರ, ಇದು ಉಳ್ಕೊಂಡಿದೆ. ಸೊ ನೀವೆಲ್ಲರೂ ಕೂಡ ಇವರಿಗೆ ಒಂದು ಥ್ಯಾಂಕ್ಸ್, ಅದ್ರ ಜೊತೆಗೆ ಒಂದು ಶುಭಾಶಯನ ಹೇಳಿ ಇದೇ ತರ ಹೋರಾಟ ಮಾಡಿ ಇನ್ನು ಅನೇಕ ರೀತಿಯ ಚೆನ್ನಮ್ಮಾಜಿಯನ್ನ ಉಳಿಸ್ಕೊಳ್ಳೋದಿಕ್ಕೆ ಇವ್ರ ದೇವ್ರ ಶಕ್ತಿ ಆಯಸ್ಸು ಕೊಡ್ಲಿ ಅಂತೇಳಿ ನಾವೆಲ್ಲರೂ ಕೂಡ ಕೇಳ್ಕೊಳ್ಳೋಣ ಆಯ್ತಾ. ಸೊ ನಾವು ಇಲ್ಲಿ ಬಂದಿದೀವಿ, ಇನ್ನು ಅನೇಕ ಸರಣಿಗಳಿದೆ, ಇಲ್ಲ ಕೂಡ ನೀವು ನೋಡ್ತಾನೆ ಇರಿ. ಸೊ ಇವಾಗ ನಾವೆಲ್ಲರೂ ಕೂಡ ಚೆನ್ನಮ್ಮಾಜಿಗೆ ಒಂದು ಮಾಲೆ ಹಾಕೋಣ ಆಯ್ತಾ. ಸೊ ನಿಮ್ ಪ್ರೀತಿ ಸದಾ ಹೀಗೇನಿರ್ಲಿ. ಥ್ಯಾಂಕ್ ಯು. ಕಿತ್ತೂರು ಚೆನ್ನಮ್ಮಗೆ ಜೈ ಜೈ, ಕಿತ್ತೂರು ಚೆನ್ನಮ್ಮಗೆ ಜೈ ಜೈ, ಮಹಾಶೂರ ರಾಣಿ ಕಿತ್ತೂರು ಚೆನ್ನಮ್ಮಗೆ. ಎಲ್ಲರೂ ನೋಡಿ, ನಿಜವಾಗ್ಲೂ ನನಗೆ ಕನ್ನಡ ನಾಡಲ್ಲಿ ನಾವೆಲ್ಲ ಇರೋದು ಹೆಮ್ಮೆ ಅನ್ಸುತ್ತೆ ನಮ್ಗೆ. ಇಂಥ ಒಂದು ಇತಿಹಾಸ, ಇಂಥ ಒಂದು ಚೆನ್ನಮ್ಮ ಹುಟ್ಟಿದ ನಾಡು ಇನ್ನೂ ಇದೆ. ನಿಮ್ಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಚೆನ್ನಮ್ಮ ಹುಟ್ಟಿದ್ದು ಕಾಕತಿ ಅಂತಾನೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅದು ಇವತ್ತು ತಿಳ್ಕೊಳ್ಳಿ. ನೀವೇನಾದ್ರು ಚೆನ್ನಮ್ಮಾಜಿ ಊರಿಗೆ ಬಂದ್ರೆ, ಕಾಕತಿಗೆ ಬಂದ್ರೆ ಇವ್ರನ್ನ ಮೀಟ್ ಮಾಡಿ ಇವ್ರಿಗೊಂದು ಥ್ಯಾಂಕ್ಸ್ ಹೇಳಿ. ಯಾಕಂದ್ರೆ ಇವತ್ತು ನಾವೆಲ್ಲ ಬಂದ್ರೆ ಇನ್ನು ಕುರುಗಳು ಉಳಿಸಿದ್ದಾರೆ ಅಂದ್ರೆ ಕಾರಣ ಇವ್ರಾಗ್ತಾರೆ. ಸೊ ಇವ್ರಿಗೆಲ್ಲರಿಗೂ ಕೂಡ ನಾನು ಕೂಡ ಥ್ಯಾಂಕ್ಸ್ ಹೇಳ್ತೇನೆ. ಸೊ ಚೆನ್ನಮ್ಮಾಜಿ ಈ ಒಂದು ಗ್ರಾಮಕ್ಕೆ ಬಂದಿದ್ದೀನಿ, ಹುಟ್ಟಿದ ಗ್ರಾಮಕ್ಕೆ ಬಂದು ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ. ನಾನು ಇನ್ನೂ ಒಂದ್ಸತಿ ಆಶೀರ್ವಾದ ತಗೋತಾ ಇದ್ದೀನಿ. ಸೊ ನೀವು ಕೂಡ ಆಶೀರ್ವಾದ ತಗೊಳ್ಳಿ ಅಂತ ಹೇಳಿ ನಾನು ಕೇಳೋದು. ಸೊ ಥ್ಯಾಂಕ್ ಯು ವೆರಿ ಮಚ್.
ಸರ್ ನಮಸ್ತೆ. ಇವಾಗ ನಮಸ್ಕಾರ. ಇದು ಏನು ನೀವು ಇದ್ರ ಬಗ್ಗೆ ಹೋರಾಟ ಮಾಡಿ ಈ ಒಂದೇನ್ ಸ್ಟ್ಯಾಚ್ಯೂ ಮಾಡಿದೀರಾ, Yes. ಇದ್ರ ಬಗ್ಗೆ ಒಂದೇನೋ ಸಣ್ಣ ಮಾತು ಹೇಳ್ತೀರಾ? ಹೆಂಗ್ ಮಾಡಿದ್ರಿ? ಪ್ರತಿ ವರ್ಷ ನಾವು ಚನ್ನಮ್ಮನ ವಿಜಯೋತ್ಸವ ಮಾಡ್ತಾ ಇದ್ದೀವಿ. ಓಕೆ ಆ ಈ ಚನ್ನಮ್ಮನ ವಿಜಯೋತ್ಸವದಲ್ಲಿ ನಮ್ಮ ಪ್ರತಿ ವರ್ಷ ಮಾನ್ಯ ಘನ ಸರ್ಕಾರಕ್ಕೆ ವಿನಂತಿ, ನಮ್ಮ ಹುಟ್ಟೂರು ಚೆನ್ನಮ್ಮ ಆದ ಕಾರಣದಿಂದ ಚೆನ್ನಮ್ಮನ ಮೂರ್ತಿ ನಮ್ಮಲ್ಲಿ ಹೊಸದ ಆಗಬೇಕಂತ ಹೇಳಿ ಪ್ರಯತ್ನ ಮಾಡಿ ಹೋದ್ ವರ್ಷ 35 ವರ್ಷಕ್ಕೆ ನಾವು ಪ್ರಯತ್ನ ಮಾಡಿದ ನಂತರ ಓಕೆ ಮಾನ್ಯ ಘನ ಸರ್ಕಾರ ಜನತಾ ಪಕ್ಷದ ಜಯೇಶ್ ಪಟೇಲ್ ಓಕೆ ಜಯೇಶ್ ಪಟೇಲ್ ಇದ್ರು. ಆ ಟೈಮ್ದಲ್ಲಿ ಈ ನಮ್ಮ ಲೋಕಲ್ ಸಚಿವರಾದಂತ ಶ್ರೀ ಮಾನ್ ಎಸ್.ಸಿ. ಮಾಳ್ಗಿ ಅವರು ಅವಾಗ ಈ ಸ್ಥಳದಲ್ಲಿ ಅವರು ಶಾಸಕರಿದ್ರು. ಓಕೆ ಸರ್. ಓಕೆ ನಾವು ಎಲ್ಲ ಹಿರಿಯರು ಕೂಡಿಕೊಂಡು ಅವರ ಮುಂದಾಳತ್ವದಲ್ಲಿ ಓಕೆ ನಾವು ಬೆಂಗಳೂರಲ್ಲಿ ವಿಧಾನಸೌಧದಲ್ಲಿ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಭೇಟಿ ಆದಿವಿ. ಮಾನ್ಯ ಮುಖ್ಯಮಂತ್ರಿ ಅವರು ಅಗದಿ ಖುಷಿಯಿಂದ ಹೇಳಿದ್ರು, ಏನ್ ಹೇಳ ಶಾಸಕ, ನೀವು ಇದನ್ನ ಮಾಡೋಕ್ಕಿಂತ ನಿಮ್ಗೆ ಇನ್ನೂ ಏನಾದ್ರು ಅಭಿವೃದ್ಧಿ ಬೇಕಾಗಿದ್ರೆ ಹೇಳಿ, ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿದ್ರು. ಓಕೆ ಅದಕ್ಕೆ ಮಾನ್ಯ ಶಾಸಕರು ಹೇಳಿದ್ರು, ನೀವು ಅಭಿವೃದ್ಧಿ ಕೊಡದಿದ್ರೆ ನಡೀತದೆ, ನನಗೆ ಚೆನ್ನಮ್ಮನ ಮೂರ್ತಿ ಅವರಲ್ಲಿ ಆಗಬೇಕು, ನೀವು ಯಾವುದೇ ಪರಿಸ್ಥಿತಿಯಿಂದ ಕೊಡಬೇಕಂತ ಹೇಳಿ ಜಯೇಶ್ ಪಟೇಲ್ ಅವರಿಗೆ ವಿನಂತಿ ಮಾಡಿದರು. ಆ ಒಂದು ಕಾಲಕ್ಕೆ ಮಾನ್ಯ ಜಯೇಶ್ ಪಟೇಲ್ ಅವರು ಆ ವೇಳೆಯಲ್ಲಿ ಸ್ವಲ್ಪ 10 ಲಕ್ಷ ರೂಪಾಯಿ ಈ ಒಂದು ಮೂರ್ತಿಗೆ ಅನುದಾನ ಕೊಟ್ಟು 2005ರಲ್ಲಿ ಓಕೆ ಮಾನ್ಯ ಗವರ್ನರ್ ಆದಂತ ಚತುರ್ವೇದಿ 2005ರಲ್ಲಿ ಅವರ ಮುಖಾಂತರ ಮೂರ್ತಿಯನ್ನು ಉದ್ಘಾಟಿಸಿದ್ದಾರೆ. ನೋಡಿ ಪ್ರಿಯ ವೀಕ್ಷಕರೇ, ತುಂಬಾ ಖುಷಿ ಆಗುತ್ತೆ ನೋಡಿ, ಇವರೆಲ್ಲ ಇಷ್ಟು ಹೋರಾಟ ಮಾಡಿ ಈ ಏಜ್ ಅಲ್ಲಿ ನಿಜವಲ್ಲವೇ ನಮ್ಮಂತ ಹುಡುಗರು ನಾವು ಫೈಟ್ ಮಾಡ್ಬೇಕು. ಅದು ನಾವು ಇಂತ ಹೋರಾಟ ಮಾಡಿ ಇಂತ ನಮ್ ಕೈಲಿ ಶಕ್ತಿ ಇಲ್ಲ, ಬಟ್ ಅವ್ರು ಮಾಡಿದ್ದಾರೆ. ಇದಕ್ಕೆ ನಾವು ಅವ್ರಿಗೆ ಸಪೋರ್ಟ್ ಮಾಡೋಣ. ಮತ್ತೆ ಇನ್ನೊಂದೇನು ಅಂದ್ರೆ, ನೀವ್ ಯಾರೇ ಆಗ್ಲಿ ಬೆಳಗಾವಿಗೆ ಬಂದ್ರೆ ಇಲ್ಲಿಗೆ ಬನ್ನಿ, ಕಾಕತಿಗೆ ಬನ್ನಿ. ಯಾಕೆ ಬರ್ಬೇಕು ಅಂದ್ರೆ ಜನರಿಗೆ ರೀಚ್ ಆಗ್ಬೇಕು, ಜನಕ್ಕೆ ಗೊತ್ತಾಗ್ಬೇಕು, ಸರ್ಕಾರಕ್ಕೆ ಗೊತ್ತಾಗ್ಬೇಕು. ಅದ್ರ ಜೊತೆಗೆ ಸರ್ ಇನ್ನೂ ಏನೇನು ಅನುಕೂಲ ಆಗ್ಬೇಕು ಸ್ವಲ್ಪ ಹೇಳಿದ್ರೆ ನಮ್ಮ ಮೂಲಕ ನೋಡ್ಲಿ, ಆಯ್ತಾ, ಸರ್ಕಾರಕ್ಕೆ ಗೊತ್ತಾಗ್ಲಿ, ಆಯ್ತಾ. ಅದು ಇನ್ನು ಏನೇನು ಅಭಿವೃದ್ಧಿ ಆಗ್ಬೇಕು, ಇನ್ನು ಇಲ್ಲಿ ಅಭಿವೃದ್ಧಿ ಆಗ್ಬೇಕಂತಂದ್ರೆ ಮೇನ್ ಆಗಿ ಹುಟ್ಟಿ ಬೆಳೆವು ಆಡಿದಂತ ಸ್ಥಳ 1 ಎಕರೆ 10 ಗುಂಟೆ ಜಾಗ ಅವರ 6ನೇ ಜನರೇಷನ್ ನಲ್ಲಿದೆ. ಅದನ್ನು ಮಾನ್ಯ ಘನ ಸರ್ಕಾರದವರು ವಶಪಡಿಸಿಕೊಂಡು ಅಲ್ಲಿ ಚೆನ್ನಮ್ಮನ ಅರಮನೆ ಹಾಗೂ ಅವರ ಯುದ್ಧದಲ್ಲಿ ಏನೇನು ಅವರು ಸಾಮಾನುಗಳಿದ್ದು ಅವನ್ನೆಲ್ಲ ಪಬ್ಲಿಕ್ ತೋರಿಸ್ಬೇಕು. ಪ್ಲಸ್ ಅಲ್ಲಿ ಚೆನ್ನಮ್ಮನ ಹೆಸರಲ್ಲೇ ಒಂದು ಸರ್ಕಾರಿಯ ಮಹಿಳಾ ಹಾಸ್ಟೆಲ್ ಮಾಡ್ಬೇಕಂತ ಹೇಳಿ ಇಡೀ ಊರವರು ನಮ್ದೆಲ್ಲರಿಗೂ ಬೇಡಿಕೆ ಇದೆ. ಅದರ ಜೊತೆಗೆ ಇಲ್ಲಿಂದ 1 ಕಿಲೋಮೀಟರ್ ಮೇಲೆ 1 ಕಿಲೋಮೀಟರ್ ಮೇಲೆ ಅಲ್ಲಿ ವಾಡೆ ಅಂತ ಇತ್ತು. ವಾಡೆ ಅಂತಂದ್ರೆ ತಮ್ಮ ವರ್ಕರ್ಗಳೆಲ್ಲ ಅಲ್ಲಿದ್ದು, ಇದು ವಾಡೆ, ಅದು ಕೋಟೆ. ಆ ಜನ ಅಲ್ಲಿ ಇರ್ತಿದ್ರು. ಅಂದ್ರೆ ಯಾರು ಇಲ್ಲಿ ಬರ್ತಾರೆ, ಯಾರು ಇಲ್ಲಿ ಹೋಗ್ತಾರ, ವಾಚ್ ಟವರ್ ಅಂತ ಹೇಳಿ. ಈಗಾದ್ರೂ ಇದೆ ಅದು. ಅದು ಹಳ್ಳಿ 75% ಬಿದ್ದಿದೆ, 25% ಅಷ್ಟೇ ಉಳಿದಿದೆ. ಅದೇ ಉಳಿದಿದೆ. ಆ ರೀತಿ ಚೆನ್ನಮ್ಮ 1600 ಎಕರೆ ಭೂಮಿ ಒಡೆದಿಕ್ಕಿ, 1600 ಮನೆ ಭೂಮಿ 1600 ಎಕರೆ ನೋಡಿ. 10 ಹಳ್ಳಿಯಲ್ಲಿ ಅವರ ಎಲ್ಲಾ ಭೂಮಿಯನ್ನು ಇಲ್ಲೇ ಉಳಿದಿದೆ. ಯಾರು ಒಂದು ಯಾವ್ದೋ ಒಂದು ಹೊಸ ಕಾಯ್ದೆ ಮತ್ತು ಯಾವ ಉಳಿದವನೇ ಒಡೆಯ ಅಂತಂದ್ರು ಆ ಇದ್ರಲ್ಲಿ ಎಲ್ಲರೂ ಉಂಟಾ ಇದ್ದಾರೆ. ಅದ್ರದ್ದೇನು ಅವ್ರದ್ದು ಅಬ್ಜೆಕ್ಷನ್ ಇಲ್ಲ. ಆದ್ರೆ ಒಂದು 6ನೇ ಜನರೇಷನ್ ದವನು ಈಗಿದ್ದ ಸ್ಥಳ ಅವರ ಹೆಸರಲ್ಲಿ ಇದೆ. ಅದನ್ನು ಘನ ಸರ್ಕಾರದಲ್ಲಿ ವಶಪಡಿಸಿಕೊಂಡು ಅಲ್ಲಿ ಚೆನ್ನಮ್ಮನ ಒಂದು ಭವ್ಯ ಅರಮನೆ, ಅದೇ ಅರಮನೆಯಲ್ಲಿ ಒಂದು ಚೆನ್ನಮ್ಮನ ಹೆಸರಲ್ಲಿ ಒಂದು ಹೆಣ್ಣು ಮಕ್ಕಳ ಹಾಸ್ಟೆಲ್ ಮಾಡ್ಬೇಕಂತ ಹೇಳಿ ನಮ್ದು ಎಲ್ಲರಿಗೂ ಅಭಿಲಾಷ ಇದೆ. ಅದ್ರದ್ದು ಪ್ರಯತ್ನ ನಮ್ಮನ್ನು ನಡೀತಾ ಇದೆ. ಮಾಡುವ ಸೊ ಸರ್ಕಾರ ನಮ್ಗೆ ಇರ್ಲಿ. ಇವ್ರ ಪ್ರಯತ್ನದಲ್ಲಿ ಇನ್ನೂ ನಾವೆಲ್ಲರೂ ಕೂಡ ನಮ್ಮ ಇಡೀ ಕರ್ನಾಟಕದ ಜನತೆ ಇವ್ರಿಗೆ ಸಪೋರ್ಟ್ ಕೊಡೋಣ, ಆಯ್ತಾ. ಯಾಕಂದ್ರೆ ಇವತ್ತು ಎಷ್ಟೋ ಜನನ ನಾವು ಫೇಮಸ್ ಮಾಡ್ತಾ ಇದೀವಿ, ಸೆಲೆಬ್ರಿಟಿ ಮಾಡ್ತಾ ಇದೀವಿ. ಇಂಥವ್ರು ಸೆಲೆಬ್ರಿಟಿ ಮಾಡೋಣ, ಯಾಕಂದ್ರೆ ಇವ್ರು ನಮ್ ಸೆಲೆಬ್ರಿಟಿ. ನಮ್ಮ ದೇಶ ವೀರ ತಾಯಿ ಈ ಕುರುವನ್ನ ಇಲ್ಲಿ ಹುಟ್ಟಿದಂತ ಈ ಜಾಗವನ್ನ ನಾವಿಲ್ಲಿ ಬಂದಿದ್ದೀವಿ. ಕಾಕತಿಯಲ್ಲಿ ಇಂಥವ್ರು ಹುಟ್ಟಿದ್ದಾರೆ ಅನ್ನೋ ನಮ್ ಖುಷಿ. ಕಾರಣ ಯಾರು? ಇವರು. ಸೊ ಅದಕ್ಕೆ ಇಂಥ ನಾವು ಸಪೋರ್ಟ್ ಮಾಡೋಣ, ಇನ್ನೂ ಅಭಿವೃದ್ಧಿ ಆಗ್ಬೇಕು. ಇದಕ್ಕೆ ಸರ್ಕಾರಕ್ಕೆ ನಾವು ಏನ್ ಕೊಡಬೇಕು ಅದನ್ನ ನಾವು ತಲುಪಿಸೋಣ. ಇದೆಲ್ಲ ನಮ್ಮದು ಮತ್ತೆ ನಿಮ್ಮದು ಸಹಕಾರ ಬೇಕು. ಅದ್ರ ಜೊತೆಗೆ ನೀವೆಲ್ಲರೂ ಯಾರೇ ಬರ್ಲಿ, ಇಲ್ಲಿಗೆ ಬಂದು ಭೇಟಿಯಾದಾಗ ಒಮ್ಮೆ ಬಂದು ಈ ಕಾಕತಿಗೆ ಕೈ ಮುಗಿದೋಗಿ. ನಮಗೆ ಎಲ್ಲೋ ಒಂದು ಕಡೆ
ಪುಣ್ಯ ಸಿಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ನನ್ನ ಪುಣ್ಯ ಏನೋ ಆ ಜನ್ಮದ್ದು ಇವತ್ತು ಇಲ್ಲಿ ಬಂದಿದ್ದೀನಿ. ಇಲ್ಲಿ ನನ್ನ ಕೈ ಮುಗಿದು ನನ್ ತುಂಬಾ ಖುಷಿ ಆಗ್ತಾ ಇದೆ. ಹೇಳಕ್ ಆಗ್ತಾ ಇಲ್ಲ, ಅದನ್ನ ಮಾತಿನ ಮೂಲಕ ನಾನು ತಿಳಿಸ್ಕೊಂತಾ ಇದ್ದೀನಿ. ಸೊ ನಿಮ್ಗೆಲ್ಲರಿಗೂ ಕೂಡ ಇದನ್ನ ಆದಷ್ಟು ಸರ್ಕಾರಕ್ಕೆ ಮುಟ್ಟಿಸುವಂತ ಪ್ರಯತ್ನ ಮಾಡಿ, ಅದ್ರ ಜೊತೆಗೆ ಇನ್ನೂ ಏನು ಅಭಿವೃದ್ಧಿ ಆಗ್ಬೇಕು ಅಂತ ಇವ್ರು ಕೇಳಿದ್ರು ಅದೆಲ್ಲವೂ ಕೂಡ ಸರ್ಕಾರ ಮಾಡ್ಕೊಡ್ಲಿ ಅಂತ ಹೇಳಿ ನಾವು ಕೂಡ ಸಪೋರ್ಟ್ ಮಾಡ್ತಾ ಇದ್ರಿ. ನೀವು ಕೂಡ ಸಪೋರ್ಟ್ ಮಾಡಿ. ಒಂದ್ ಜನ ಇಲ್ಲ, ಹೈವೇ ಇದೆ, ಓಕೆ ನ್ಯಾಷನಲ್ ಹೈವೇ ಇದೆ. ಏನು ಯಾರಿಗೆ ಹೋಗಿ ಬರ್ಲಿಕ್ಕೆ ಯಾರಿಗೆ ಏನ್ ತೊಂದರೆ ಇಲ್ಲ. ಓಕೆ ಇಲ್ಲಿ ಮೈಸೂರು, ಬೆಂಗಳೂರು, ಎಲ್ಲಿ ಜಿಲ್ಲೆಯಿಂದ ಬಂದ್ರು ಕೂಡ ಇಲ್ಲಿ ಬರ್ಬೋದು. ಹಂಗೆ ಒಂದು ಇಲ್ಲಿ ಒಂದು ಪ್ರವಾಸಿ ತಾಣ ಅದು. ಪ್ರವಾಸಿ ತಾಣ. ಎಲ್ಲಿ ಬೇಕಾದಲ್ಲಿ ಎಲ್ಲಿ ಬೇಕಾದ್ರೆ ಹಳ್ಳಿಯಲ್ಲಿ ಎಲ್ಲಿ ಪ್ರವಾಸಿ ತಾಣ ಆಗ್ತಾವ. ಹೈವೇ ನಮ್ಮಲ್ಲಿ ಆಗ್ಬೇಕಂತ ನಮ್ದು ಬಹಳ ಪ್ರಯತ್ನ ಇದೆ. ನಾವ 24 ತಾಸು ನಾವು ದುಡ್ಲಿಕ್ಕೆ ತಯಾರಿದ್ದೇವೆ ಇಲ್ಲಿ. ನಾವು ಇಲ್ಲಿ ಮಂದಿ ನಾವು ಯಾವ್ದಕ್ಕೂ ಈ ಭೇದ ಭಾವ ಇಲ್ಲ, ಇನ್ನೇನ ಯಾವ್ದು ಏನಿಲ್ಲ, ಸರ್ಕಾರಕ್ಕೆ ಏನು ಬೇಕಾದ್ರೆ. ಆದ್ರೆ ಇಲ್ಲಿ ಹೈವೇ ಮೇಲೆ ಒಂದು ಕೆಲಸ ಇಲ್ಲಿ ಒಂದ್ ಆಗ್ಲಿ ಮೈಸೂರಿಂದ ಬೇಡ್ತಾರ, ಬೆಂಗಳೂರು ಹೋಗ್ತಾರೆ. ಕಾಕತಿ ಹೌದು ಅಂದ್ರೆ ಯಾರು? ಕಾಕತಿ ಅಂದ್ರೆ ಚೆನ್ನಮ್ಮ, ಕಾಕತಿ ಅಂದ್ರೆ ಚೆನ್ನಮ್ಮ. ಈಗ ರೀತಿ ಆಗಬೇಕು ಎಲ್ಲ ಜನರಲ್ಲಿ ಕಾಕತಿ ಅನ್ನೋದು ಯಾರಿಗೆ ಇನ್ನು ಆ ಜನ ನಾವು ನಮ್ಮ ಇದೆಲ್ಲ ಹೇಳುದಿಲ್ಲ. ಕಾಕತಿ ಅನ್ನೋದೇನು ಯಾರಿಗೂ ಜನರನ್ನ ಗೊತ್ತಿರ್ಲಿಕ್ಕಿಲ್ಲ. ಹೌದು. ಅವಾಗ ನಮ್ ತಾಯಿ ನಮ್ಮ ಸ್ವತಂತ್ರ ಈ ಮಾಡ್ಯಾವ ಅಂತ ತಾಯಿ ನೆನಪಿಗೆ ನಂದಗಡದಲ್ಲಿ ಅದು ಸಂಗೊಳ್ಳಿಯಲ್ಲಿ ಅಭಿವೃದ್ಧಿ ಕರ್ನಾಟಕ ಸರ್ಕಾರ ತಮ್ಮ ಇದ್ರೊಳಗೆ ತೆಗೆದುಕೊಂಡು ಎಲ್ಲ ಅಭಿವೃದ್ಧಿ ಮಾಡಿದ್ದಾರೆ ಅಲ್ಲಿ. ಅದೇ ತರ ಇಲ್ಲೂ ಕಾಕತಿಯಲ್ಲಿನೂ ಕಾಕತಿಯ ತವರ ಮನೆಯಲ್ಲಿ ಚೆನ್ನಮ್ಮಾಜಿಯ ಎಲ್ಲ ಇದು ಆಕೆ ಹುಟ್ಟಿದಾಗಿಂತ ಮ್ಯಾರೇಜ್ ಆಗಿ ಹೋಗುವವರಿಗೆ ಏನೇನ್ ಆಯ್ತು ಅಂತ ಸ್ಟ್ಯಾಚ್ಯೂ ಮ್ಯೂಸಿಯಂ ಟೈಪ್ ಇಲ್ಲಿ ಮ್ಯೂಸಿಯಂ ಇದೆ, ಆತರ ಒಂದು ಮ್ಯೂಸಿಯಂ ಮಾಡ್ಬೇಕಂತ ನಮ್ಮ ಅನಿಸಿಕೆ ಇದೆ. ಹೇಳ್ತೀವಿ ಉತ್ತರ ಕರ್ನಾಟಕದವರು ಎಷ್ಟೋ ಜನ ಹೇಳ್ತಾರೆ ಅವರು ಹೊರಟು ಜನ ಅಂತ. ಹೊರಟಾಗಿರ್ಬೋದು, ಮನ್ಸಿದೆಲ್ಲ ಹೇಳಕ್ಕೆ ಆಗಲ್ಲ. ತುಂಬಾ ಮೃದು ಆ ವ್ಯಕ್ತಿಗಳಿಗೆ ನಾವ್ ಯಾವತ್ತೂ ಋಣಿಯಾಗಿರ್ತೀವಿ. ತುಂಬಾ ಖುಷಿ ಆಗುತ್ತೆ ನನಗೆ ಇಲ್ಲಿಗೆ ಬಂದು, ನಾವ್ ಅಲ್ಲಿಂದ ಇಲ್ಲಿಗೆ ಬಂದು ಇಷ್ಟು ಪ್ರೀತಿಯಿಂದ ಇವರೆಲ್ಲ ಇಲ್ಲಿಗೆ ಬಂದು ನಮ್ಮನ್ನ ನೋಡಿ ಈ ತರ ಎಲ್ಲ ತೋರ್ಸಿ ನಮ್ಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಸೊ ನೀವು ಬನ್ನಿ. ಸೊ ಕ್ಲಿನಿಕ್ ಹೆಸರು ಹೇಳ್ಬೋದಲ್ವಾ? ಹೇಳಿ ಇಲ್ಲೇ ಇಲ್ಲಿ ಎಂಟ್ರೆನ್ಸ್ ಆಗ್ಬೇಕಾದ್ರೆ ನಿಮ್ಗೆ ಒಂದು ಸೇತುವೆ ಕಾಣುತ್ತೆ. ಒಳಗಡೆ ಬಂದ್ರೆ ಡಾಕ್ಟರ್ ಪಾಟೀಲ್ ಅಂತ ದವಾಖಾನೆ ಇದೆ, ಆಯ್ತಾ? ಅಲ್ಲಿಗೆ ಬಂದ್ರೆ ಈ ಒಂದು ಒಳಗಡೆ ನಿಮ್ನ ಅವ್ರು ಬಿಡ್ತಾರೆ. ಬಂದು ನಿಮ್ಮ ಪ್ರೀತಿ ಏನಿದೆ ಅಂತ ತೋರಿಸಿ ನೀವು ಹೋಗ್ಬೋದು, ಆಯ್ತಾ? ಇದೊಂದು ಪ್ರವಾಸಿ ತಾಣ ಮಾಡಕ್ಕೆ ನಾವೆಲ್ಲ ಪಣ ತೊಡೋಣ, ಆಯ್ತಾ? ಸೊ ಥ್ಯಾಂಕ್ ಯು ವೆರಿ ಮಚ್.